ಇನ್ನು ಈ ಮನೆಯಲ್ಲಿ ನಿನ್ಗೆ ಸ್ಥಾನ ಇದೆ ಅಂತ ಅನ್ಕೊಂಡಿದ್ಯಾ? ಇನ್ನೊಂದು ಕ್ಷಣ ಕೂಡ ನೀನ್ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಮಿತ್ರ 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 ಮನೀಷಾ, ಮಿತ್ರ ಮನೀಷಾ, ವಾಟ್ ಹ್ಯಾಪನ್? ಏನ್ ಮನೀಷಾ, ಏನಾಯ್ತು? ಯಾಕೆ ಹಾಕೋಗಿದ್ದು? ಭಾಗ್ಯ ಡಾಕ್ಟರ್ನ ಕರ್ಕೊಂಡು ಇಲ್ಲಿ ಬಂದಿದ್ಲು. ಡಾಕ್ಟರ್ ಮಿತ್ರಾಗೆ ಅರವಿಂದ ಆಂಟಿಗೆ ನಿಜ ಎಲ್ಲ ಹೇಳ್ಬಿಟ್ರು. ಆಮೇಲೆ ಅರವಿಂದ ಆಂಟಿ ಮಿತ್ರ ನನ್ನ ಮನೆಯಿಂದ ತಳ್ಬಿಟ್ರು. ಏನ್ ಮನೀಷಾ, ಹಾಡ್ ಹಾಕ್ಲೇನೆ ಈ ತರ ನಿಂತ್ಕೊಂಡು ಕಣ್ಸ್ಕಂಡ್ಯಾ? ಕನ್ಸಲ್ಲಿ ಏನೋ ಬಂತು, ಆದ್ರೆ ಅದ್ ನಿಜ ಆದ್ರೆ ಮಾತ್ರ ಎಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ. ನನ್ ಕನ್ಸು ಆಸೆ ಎಲ್ಲ ಆ ನಿಜ ಖಂಡಿತ ಹಾಳು ಮಾಡುತ್ತೆ. ನೀನ್ ಅಂದ್ಕೊಂಡ್ ಹಾಗೆ ನಿಜ ಹೊರಗಡೆ ಬಂದ್ರೆ ಖಂಡಿತ ಈ ಮನೆಯವರು ನಿನ್ನ ಈ ಮನೆಯಿಂದ ಓಡಿಸ್ತಾರೆ. ಆಮೇಲೆ ಈ ಮನೆ ಮೆಟ್ಲು ಕೂಡ ನೀನ್ ತುಳಿಯೋಕಾಗ್ದೇ ಇರೋಗೆ ಮಾಡ್ತಾರೆ. ಮಾಮ್ ಪ್ಲೀಸ್ ಮಾಮ್, ಮೊದ್ಲೇ ನನಗೆ ಟೆನ್ಷನ್ ಆಗ್ತಿದೆ, ನನ್ಗಿನ್ನೂ ಟೆನ್ಷನ್ ಕೊಡ್ತೀಯಲ್ಲ? ನೀನ್ ಸಂತೋಷವಾಗಿ ಬದುಕ್ಲಿ ಅಂದ್ಕೊಂಡಿದ್ದೆ ಮನೀಷಾ. ನೀನ್ ಈ ತರ ಸಮಸ್ಯೆನ ಹೊತ್ಕೊಂಡ್ ಬದುಕ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ಮುಂದೆ ನಡೆಯೋದನ್ನ ಕಲ್ಪನೆ ಮಾಡ್ಕೊಂಡ್ರೇನೆ ನನಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ ನಿನ್ಗೆ? ಅರವಿಂದ ಕೋಪಕ್ಕೆ ಗುರಿ ಆದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೋ ಅಂತ ಗಾಬರಿ ಆಗ್ತಿದೆ. ಅನಂತ, ನೀನ್ ಭಯ ಪಟ್ಕೊಂಡು ನಮಗೂ ಭಯ ತರಿಸ್ಬೇಡ. ಇದಕ್ಕೇನಾದ್ರೂ ಸೊಲ್ಯೂಷನ್ ಹುಡ್ಕೋಣ. ಇನ್ನೇನ್ ಅಂತದ್ ಸೊಲ್ಯೂಷನ್ ಇದೆ ದೇವಿಯಾನಿ? ಆ ಡಾಕ್ಟರ್ ಬಂದು ವಿಷಯನ ಹೇಳಿದ್ರೆ ಅಲ್ವಾ ಎಲ್ರಿಗೂ ನಿಜ ಗೊತ್ತಾಗೋದು. ಇವತ್ತು ಆ ಡಾಕ್ಟರ್ ಮನೆಗೆ ಬರ್ದೇ ಇದ್ರೆ ಪ್ರಾಬ್ಲಮ್ ಅಲ್ಲಿಗಲ್ಲೇನೆ ಮಾಯ ಆಗತ್ತೆ. ನಮ್ಮೆಲ್ರಿಗೂ ಇರೋ ಭಯ ಇಲ್ಲಿಗೆ ಎಂಡಾಗತ್ತೆ. ಹೌದಾ ಆಂಟಿ, ಚಿಕ್ಕಮ್ಮ ಹೇಳಿದ್ದೆ ಕರೆಕ್ಟ್ ಅಂತ ನನಗೂ ಅನಿಸ್ತಿದೆ. ಆ ಡಾಕ್ಟರ್ ಮನೆಗ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದೆ ನಮ್ ಮುಂದೆ ಇರೋ ದಾರಿ. ಇನ್ನು ತಡ ಮಾಡೋದ್ ಬೇಡ, ಕೆಳಗ್ ಹೋಗೋಣ ಬನ್ನಿ. ತ್ರಿವಿಕ್ರಮ, ನಿನ್ ಕಾಲು ಸುಟ್ಟಿರೋ ಬೆಕ್ಕಿನ ಹಾಗೆ ಓಡಾಡಿದ ಮಾತ್ರಕ್ಕೆ ಎಲ್ಲಾ ಸಮಸ್ಯೆ ಬಗೆಹರಿದ್ ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ ಏನು? ಅದು ಹಾಗಲ್ಲಮ್ಮ. ಈ ಎಂಗೇಜ್ಮೆಂಟ್ನ ಹೇಗ್ ನಿಲ್ಲಿಸ್ಬೇಕು ಅಂತ ಚಡಪಡಿಸ್ತಾ ಇದ್ದೀನಿ. ಎಂಗೇಜ್ಮೆಂಟ್ ನಡೆದ್ರೆ ಭಾಗ್ಯಲ ಜೀವಿತ ಏನಾಗುತ್ತೋ ಅಂತ ಒದ್ದಾಡ್ತಾ ಇದ್ದೀನಮ್ಮ. ದೊಡ್ಡಪ್ಪ, ಪರಿಸ್ಥಿತಿ ನೋಡ್ತಿದ್ರೆ ಈ ನಿಶ್ಚಿತಾರ್ಥ ನಡೆಯತ್ತೆ ಅಂತ ನನಗನ್ನಿಸ್ತಿದೆ. ಇಲ್ಲೋಡಿ, ಪುರೋಹಿತರಿಗೆ ಬರೋದಕ್ಕೆ ಹೇಳಿದೆ, ಇನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲ ಅರವಿಂದ. ಅಮ್ಮ ಭಾಗ್ಯ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ಯಮ್ಮ? ಈ ಡಾಕ್ಟರ್ನ ಕರ್ಕೊಂಡ್ ಬರಕ್ ಹೋಗಿದ್ದೆ ಮಾವ. ಡಾಕ್ಟ್ರ, ಇವ್ರಿಗೆ ಇಲ್ಲೇನ್ ಕೆಲ್ಸ ಈಗ? ಇವ್ರ ಅಗತ್ಯ ಇರೋದೇ ಈಗ. ಇವ್ರು ಹೇಳೋ ಮಾತಿಂದನೇ ಇಲ್ಲಿ ಕೆಲವು ಪ್ರಶ್ನೆಗೆ ಉತ್ತರ ಸಿಗೋಕ್ ಸಾಧ್ಯ. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಅದನ್ನ ಹೇಳ್ ಮುಗ್ಸು ಭಾಗ್ಯ. ಅತ್ತೆ, ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ಮನೀಷಾ ಆತ್ಮಹತ್ಯೆ ಪ್ರಯತ್ನ ಮಾಡ್ಲಿಲ್ಲ. ಆತ್ಮಹತ್ಯೆ ಅಂದಿದ್ದೆಲ್ಲ ನಾಟಕ.
ನೀವೆಲ್ರೂ ಮನೀಷಾ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ಲು ಅಂತ ಅಂದ್ಕೊಂಡಿದ್ರು. ಅವಳ ಪ್ರಾಣಕ್ಕೆ ಯಾವ ಅಪಾಯನೂ ಆಗಿರ್ಲಿಲ್ಲ. ಏನ್ ಹೇಳ್ತಾ ಇದೀಯ ಭಾಗ್ಯ? ಸತ್ಯ ಹೇಳ್ತಿದೀನಿ. ನಿಮ್ ಮುಂದೆ ವಿಷ ಕುಡ್ದ ಹಾಗೆ ನಾಟಕ ಮಾಡಿದ್ಲು. ಪ್ರಾಣ ಹೋಗ್ತಿದೆ ಅಂದಿದ್ದು ದೊಡ್ಡ ನಾಟಕ. ನಿಮ್ಗೆಲ್ಲ ಮೋಸ ಮಾಡಿ ತಾನ್ ಅನ್ಕೊಂಡಿದ್ನ ಪಡ್ಕೊಳಕ್ ಹೋದ್ಲು. ಅದನ್ ಬಿಟ್ಟು ಅವಳು ನಿಜವಾಗ್ಲೂ ಸಾಯೋಕ್ ಹೋಗಿರ್ಲಿಲ್ಲ. ಅದು ನಿಜನೋ ಸುಳ್ಳು ಅಂತ ಹೇಳೋಕೆ ಈ ಡಾಕ್ಟರೇ ಸಾಕ್ಷಿ. ನೋಡಿ ಡಾಕ್ಟರ್, ನಿಮ್ಮಿಂದ ಎಲ್ರಿಗೂ ಸತ್ಯ ಗೊತ್ತಾಗ್ಬೇಕು. ನೀವ್ ಹೇಳೋ ಸತ್ಯದಿಂದ ಎಲ್ರೂ ಕಣ್ಣು ತೆರಿಬೇಕು. ಹೇಳಿ ಡಾಕ್ಟರ್. ಹೇಳಿ ಡಾಕ್ಟರ್. ಏನ್ ಹೇಳ್ಬೇಕು ಭಾಗ್ಯ ಅವರೇ? ನಿಜ ಹೇಳ್ಬೇಕಾ ಇಲ್ಲ ನೀವು ಹೇಳು ಅಂದಿರೋ ಸುಳ್ಳು ಹೇಳ್ಬೇಕಾ? ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಮನೀಷಾ ವಿಷ ಕುಡ್ದಿರ್ಲಿಲ್ಲ ಅನ್ನೋ ವಿಷಯ ಹೇಳಿ. ಅವಳಿಗೆ ನಿಜವಾಗ್ಲೂ ನೀವು ಟ್ರೀಟ್ಮೆಂಟ್ ಮಾಡ್ಲಿಲ್ಲ ಅನ್ನೋ ಸತ್ಯನ್ ಹೇಳಿ. ಇದು ಸುಳ್ಳು. ಇಲ್ಲಿ ನಡೀತಾ ಇರೋ ಎಂಗೇಜ್ಮೆಂಟ್ ನ ನಿಲ್ಸೋದಿಕ್ಕೆ ಇವ್ರೇನೋ ಪ್ಲಾನ್ ಮಾಡಿದ್ದಾರೆ. ನಾನ್ ಸುಳ್ಳು ಹೇಳಲ್ಲ ಅಂದೆ. ಒಂದ್ ವೇಳೆ ನಾನು ಒಪ್ಕೊಳ್ತಾ ಇದ್ದಿದ್ರೆ ಬೇರೆ ದಾರಿಯಲ್ಲಾದ್ರೂ ಈ ನಿಶ್ಚಿತಾರ್ಥನ ನಿಲ್ಲಿಸ್ಬಿಡ್ತಿದ್ರು. ಅದಕ್ಕೆ ಇಲ್ಲಿವರೆಗೂ ಅವ್ರು ಹೇಳಿರೋದೆಲ್ಲ ಹೇಳ್ತೀನಿ ಅಂತ ನಂಬಿಸ್ತಾ ಬಂದೆ. ಈಗ ನಿಜ ಹೇಳ್ತೀನಿ ಕೇಳಿ. ಅವತ್ತು ಮನೀಷಾ ಕುಡ್ದಿದ್ದು ಡೇಂಜರಸ್ ಪಾಯ್ಸನ್. ಅವ್ರಿಗೆ ನಾನ್ ಟ್ರೀಟ್ಮೆಂಟ್ ಕೊಟ್ಟಿರೋದು ಕೂಡ ನಿಜ. ಆ ನಿಜ ಮುಚ್ಚಿಟ್ಟು ಸುಳ್ಳು ಹೇಳು ಅಂದಿದ್ದು ಇವರು ಆಡ್ತಿರೋದು ನಾಟಕ. ಇದು ಮೇಡಮ್ ನಡೆದಿರೋದು. ಇನ್ನು ನಾನು ಬರ್ತೀನಿ. ಭಾಗ್ಯ, ಇವಾಗಿದೆ ನಿನಗೆ ನಿಜವಾದ ಹಬ್ಬ. ಅಲ್ಲ, ಯಾಕಿದನ್ನೆಲ್ಲ ಮಾಡ್ತಿದ್ಯಾ ಭಾಗ್ಯ? ಇನ್ನೊಂದ್ 4 ದಿನದಲ್ಲಿ ಈ ಮನೆ ಬಿಟ್ಟು ಹೊರಟೋಗ್ತೀಯಾ. ಅದರಿಂದ ಈ ಮನೆಗೂ ನಿನ್ಗೂ ಸಂಬಂಧ ಹೊರಟೋಗುತ್ತೆ. ನಿನ್ ದಾರಿ ನೀನ್ ನೋಡ್ಕೊಳ್ಳೋದ್ ಬಿಟ್ಟು ಈ ಮನೆಯಲ್ಲಿ ಯಾಕೆ ಪ್ರಳಯ ಮಾಡ್ತಿದ್ಯಾ? ಅದ್ ಹಾಗಲ್ಲ ಅತ್ತೆ, ಈ ಡಾಕ್ಟರ್ ಸುಳ್ಳು ಹೇಳ್ತಿದ್ದಾರೆ. ಮೊದ್ಲೇನೋ ನಿಜ ಹೇಳ್ತಾರೆ, ನಿಮ್ ಕಣ್ಮೇಲಿರೋ ಪರ್ದೆನ ತೆಗಿಯೋ ಹಾಗೆ ಮಾಡ್ತಾರೆ ಅಂತ ಹೇಳ್ದೆ. ಈಗ ಅವ್ರು ನಿಜ ಹೇಳ್ತಿದ್ರೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತಿದ್ಯಾ? ಯಾಕೆ ಹೀಗೆಲ್ಲ ನಾಟಕ ಮಾಡ್ತಿದ್ಯಾ ಭಾಗ್ಯ? ಅದ್ ಹಾಗಲ್ಲ ಮಿತ್ರ ಅವ್ರೆ, ನಾನ್ ಹೇಳ್ತಿರೋದ್ ನಿಜ. ನನ್ನ ನಂಬಿ. ನಿನ್ನನ್ ಹೇಗ್ ನಂಬಕ್ಕಾಗತ್ತೆ ಹೇಳು? ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದ್ಯಾ. ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಕೂಡ ಎಲ್ಲಾದ್ರಲ್ಲೂ ಮೂಗ್ ತೂರಿಸ್ತಾ ಇದ್ಯಾ. ವಿಷಯ ಕೈಜಾರ್ ಹೋಗ್ಬಿಟ್ರೆ ಹೀಗೆ ಬಣ್ಣ ಬದಲಾಯಿಸ್ತ. ನನಗ್ಯಾಕಿದೆಲ್ಲ ಅಂತ ಪಕ್ಕ ಕೂತ್ಕೊಳ್ಳೋದ್ ಬಿಟ್ಟು ಯಾಕೆ ಭಾಗ್ಯ ಹೀಗ್ ಬೇಡವಾಗಿರೋ ವಿಷಯಕ್ಕೆ ತಲೆ ಹಾಕ್ತ್ಯಾ? ಅಕ್ಕ, ನೀನು ಬೇಡ ಅಂದ್ಮೇಲೂ ಕೂಡ, ಈ ನಿಶ್ಚಿತಾರ್ಥದಲ್ಲಿ ತಲೆ ಹಾಕ್ಬೇಡ ಅಂದ್ಮೇಲೂ ಕೂಡ ಇಂಥ ಕೆಲ್ಸ ಮಾಡಿದಾಳಂದ್ರೆ ನಾವೆಲ್ಲ ಏನ್ ಅನ್ಕೋಬೇಕು? ನಿನ್ ಮಾತಿನ ಮೇಲೆ ಗೌರವ ಇಲ್ಲ ಅನ್ಕೊಳ್ಳೋದಾ? ಈ ಕುಟುಂಬ ಅಂದ್ರೆ ಲೆಕ್ಕಕ್ಕಿಲ್ಲ ಅನ್ಕೊಳ್ಳೋದಾ? ಚಿಕ್ಕಮ್ಮ ಕೇಳ್ತಿರೋದಕ್ಕೆ ಉತ್ತರ ಕೊಡು ಭಾಗ್ಯ. ಮಾಮ್ ಮಾತಿನ ಮೇಲೆ ನಿಂಗೆ ಚೂರಾದ್ರೂ ಗೌರವ ಇದ್ದಿದ್ರೆ ಒಂದ್ ಮೂಲೆಯಲ್ಲಿ ಸುಮ್ಮನೆ ಕೂತಿರ್ತಿದ್ದೆ.
ಅವ್ರ ಮಾತಿನ ವಿರುದ್ಧ ಹೋಗಿದ್ಯಲ್ಲ, ನಿನ್ನನ್ ಏನ್ ಮಾಡ್ಬೇಕು? ಮಾಮ್ ಹಾಕಿದ ರೇಖೆನೆ ನೀನ್ ದಾಟ್ ಹೋಗಿದ್ಯಾ ಅಂದ್ರೆ ನಾವೇನ್ ಅನ್ಕೋಬೇಕು? ಕೊನೆ ಸಲ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತೆ ಈ ವಿಷಯಕ್ಕೆ ನೀನ್ ತಲೆ ಹಾಕಿದ್ರು, ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ರು, ನಾನ್ ಮಾತ್ರ ಖಂಡಿತ ಸಹಿಸ್ಕೊಳಲ್ಲ. ಅರವಿಂದ, ಕಾರಣ ಇಲ್ಲದೆ ಭಾಗ್ಯ ಯಾವ ಕೆಲಸನೂ ಮಾಡಲ್ಲ. ಒಂದ್ಸರಿ ಅವಳ ವಾದನೂ ಕೇಳ್ಬೋದಲ್ವಾ? ಅವಳ ವಾದನ ಕೇಳಿಸ್ಕೊಳ್ಳೋದು, ನಾನು ಅವಳ ಜೊತೆ ವಾದ ಮಾಡೋದು ಬೇಕಾಗಿಲ್ಲ ರೀ. ಇಲ್ಲಿ ಯಾರು ಎಂಥವ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇವಾಗ ಹೊಸದಾಗಿ ಅವ್ರ ಮಾತುಗಳನ್ನ ಕೇಳಿ ಅವ್ರ ಮೇಲಿರೋ ಅಭಿಪ್ರಾಯನ ಬದಲಾಯಿಸ್ಕೋತೀನಿ ಅಂತ ಭ್ರಮೆನಲ್ಲಿ ಇರ್ಬೇಡಿ. ಇವಾಗ್ಲೇ ಹೇಳ್ತಾ ಇದ್ದೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಯಾರು ಎಷ್ಟೇ ಪ್ಲಾನ್ ಮಾಡಿದ್ರು, ಎಂಥ ಕುತಂತ್ರಗಳನ್ನೇ ಮಾಡಿದ್ರು, ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಎಲ್ಲರೂ ನೆನ್ಪಲ್ಲಿ ಇಟ್ಕೊಳ್ಳಿ. ಇನ್ನೊಂದು 4 ದಿನದಲ್ಲಿ ಈ ಮನೆ ಬಿಟ್ಟು ಹೊರಟೋಗ್ತೀಯಾ. ಅದರಿಂದ ಈ ಮನೆಗೂ ನಿನ್ಗೂ ಸಂಬಂಧ ಹೊರಟೋಗುತ್ತೆ. ನಿನ್ ದಾರಿ ನೀನ್ ನೋಡ್ಕೊಳ್ಳೋದ್ ಬಿಟ್ಟು ಈ ಮನೆಯಲ್ಲಿ ಯಾಕೆ ಪ್ರಳಯ ಮಾಡ್ತಿದ್ಯಾ? ಮೊದ್ಲೇನೋ ನಿಜ ಹೇಳ್ತಾರೆ, ನಿಮ್ ಕಣ್ಮೇಲಿರೋ ಪರ್ದೆನ ತೆಗಿಯೋ ಹಾಗೆ ಮಾಡ್ತಾರೆ ಅಂತ ಹೇಳ್ದೆ. ಈಗ ಅವ್ರು ನಿಜ ಹೇಳ್ತಿದ್ರೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತಿದ್ಯಾ? ಕೊನೆ ಸಲ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತೆ ಈ ವಿಷಯಕ್ಕೆ ನೀನ್ ತಲೆ ಹಾಕಿದ್ರು, ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ರು, ನಾನ್ ಮಾತ್ರ ಖಂಡಿತ ಸಹಿಸ್ಕೊಳಲ್ಲ. ಅಕ್ಕ, ಡಾಕ್ಟರ್ ಬರೋದ್ರಿಂದ ನಿಜ ಎಲ್ಲ ಹೊರಗೆ ಬರುತ್ತೆ ಅನ್ಕೊಂಡ್ರೆ ನಿನ್ ಮೇಲೆ ಆರೋಪ ಬರೋ ಹಾಗಾಯ್ತಲ್ಲಕ್ಕ. ಸುಳ್ಳಲ್ಲಿ ಮುಳುಗಿರೋ ಜನರಿಗೆ ಸತ್ಯ ಹೇಳ್ಸೋ ಪ್ರಯತ್ನ ಮಾಡಿದೆ. ಅದೇ ನಾನು ಮಾಡಿದ ತಪ್ಪು. ಅದೇ ದೊಡ್ಡ ಸಮಸ್ಯೆ ಆಯ್ತು. ಇದ್ದು ಒಂದು ಅವಕಾಶನೂ ಕೈ ಬಿಟ್ಟು ಹೋದಂಗಾಯ್ತು. ನಿನ್ ಕೈಯಲ್ಲಿದ್ದ ಆಧಾರನ್ ಕೂಡ ಅವರು ಸುಳ್ಳು ಅಂತ ಹೇಳಿ ನಂಬೋ ಹಾಗಾಗ್ಬಿಡ್ತು. ಈಗ ಈ ನಿಶ್ಚಿತಾರ್ಥನ ಹೇಗ್ ನಿಲ್ಸೋದು ಅಕ್ಕ? ಯು ಆರ್ ಗ್ರೇಟ್ ಭಾಗ್ಯ. ನಾನು ವಿಷ ಕುಡಿಲಿಲ್ಲ ಅನ್ನೋ ನಿಜ ಕಂಡುಹಿಡಿದ್ಬಿಟ್ಟೆ. ಅಲ್ಲಿಗೆ ಸುಮ್ಮನಾಗ್ದೆ ನಿಜನ ಹೊರಗೆ ತರಬೇಕು ಅಂತ ನೀನ್ ತುಂಬಾ ಕಷ್ಟಪಟ್ಟೆ. ಪಾಪ, ವೀರವನಿತೆ ಥರ ನೀನಿಟ್ ಹೆಜ್ಜೆ ಅರ್ಧಕ್ಕೆ ನಿಂತೋಯ್ತು. ನಿಶ್ಚಿತಾರ್ಥ ನಿಲ್ಸೋಕ್ ನೀನ್ ಮಾಡಿದ ಪ್ರಯತ್ನ ಸ್ಟಾರ್ಟಿಂಗಲ್ಲೇ ಫ್ಲಾಪ್ ಆಯ್ತು. ನೀನು ಅಂದ್ಕೊಳ್ದಿರೋ ಪರಿಸ್ಥಿತಿ ಎದುರಾಗ್ತಿದ್ರೆ ನಿನಗ್ ತಲೆ ಕೆಟ್ಟೋಗುತ್ತೆ, ನಮಗೆ ಮಜಾ ಬರುತ್ತೆ. ನಿಂಗ್ ಗೊತ್ತಿರೋ ಒಂದ್ ವಿಷಯ ಹಿಡ್ಕೊಂಡು ಹಾಸ್ಪಿಟಲ್ವರೆಗೂ ಓಡೋದೆ. ಮತ್ತೆ ಡಾಕ್ಟರ್ನ ಮನೆ ಕರ್ಕೊಂಡ್ ಬಂದೆ. ತುಂಬಾ ಕಷ್ಟಪಟ್ಟೆ, ಆದ್ರೆ ಫಲ ಕೊಡ್ದಿರೋ ಪ್ರಯತ್ನನ ನಾಶ ಮಾಡಿದ್ದು ಯಾರು ಗೊತ್ತಾ? ನಾನು. ನಾನು ವಿಷ ಕುಡ್ದೆ ಅನ್ನೋ ವಿಷಯನ ಎಲ್ರೂ ನಂಬೋಕೆ ಆ ಡಾಕ್ಟರ್ ಸಹಾಯ ತಗೊಂಡವಳು. ಒಂದು ವೇಳೆ ಈ ವಿಷಯ ಹೊರಗೆ ಬಂದ್ರೆ ತಪ್ಪಿಸ್ಕೊಳಕ್ಕಾಗ್ದಿರೋ ಸ್ಟುಪಿಡ್ ಅನ್ಕೊಂಡ್ಯಾ? ನೀನು ಯಾವ ವಿಷಯನೂ ಅಷ್ಟು ಈಸಿಯಾಗಿ ಅಷ್ಟು ಬೇಗ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತಿಲ್ವಾ ಭಾಗ್ಯ? ಖಂಡಿತ ಯೋಚನೆ ಮಾಡಿ ಅದನ್ನ ಖಂಡಿತ ಕಂಡುಹಿಡಿತೀಯ. ಅದಾದ್ಮೇಲೆ ನಿಜ ಹೊರಗೆ ತರೋ ಪ್ರಯತ್ನನೂ ಮಾಡ್ತೀಯ. ಅದಕ್ಕೆ ನಿನ್ ಬಗ್ಗೆ ಯೋಚನೆ ಮಾಡಿ ಡಾಕ್ಟರ್ನ ಯಾವಾಗ್ಲೂ ಮ್ಯಾನೇಜ್ ಮಾಡಿ ಇಟ್ಕೊಂಡಿದ್ದೆ. ಆ ಡಾಕ್ಟರ್ ಹೇಳೋ ಸುಳ್ಳಿಂದ ನಿನ್ ಪರಿಸ್ಥಿತಿ ಈ ಮನೇಲಿ ಇನ್ನೂ ಬ್ಯಾಡ್ ಆಗ್ಲಿ ಅಂತಾನೆ ಅವ್ರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಕರ್ಕೊಂಡು ಬಂದಿದ್ದು. ಅದಕ್ಕೆ ಆ ಡಾಕ್ಟರ್ ನಾನು ಹೇಳು ಅಂದಿರೋ ಸುಳ್ಳನ್ನ ಕರೆಕ್ಟಾಗಿ ಬಂದು ಹೇಳಿದ್ದು. ನಿನ್ನನ್ನ ಈ ಮನೆಯವರೆಲ್ಲ ಚೀತು ಅನ್ನೋ ಹಾಗೆ ಮಾಡಿದ್ದು ನಾನು.
ಹೇಗಿತ್ತು ನಾನ್ ಕೊಟ್ಟಿರೋ ಡೋಸ್? ಮನಿಷಾ, ನಿನ್ ಸ್ವಾರ್ಥಕ್ಕೋಸ್ಕರ ಒಬ್ಬ ವ್ಯಕ್ತಿ ಮರ್ಯಾದೆನ್ ಕಳಿತೀಯ. ನೀನ್ ಲಾಭ ಪಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಮೇಲೆ ಇಷ್ಟು ದೊಡ್ಡ ಆರೋಪ ಬೀಳೋ ಹಾಗೆ ಮಾಡ್ತೀಯ. ಇಲ್ಲಿ ಯಾರ್ದು ಸ್ವಾರ್ಥ ಇಲ್ಲ ಜಾನು. ಡಿವೋರ್ಸ್ ಕೇಳಿದ್ರು ಕೂಡ ಇನ್ನು ಮಿತ್ರನೇ ಬೇಕು ಅಂತಿರೋ ನಿನ್ ಅಕ್ಕನ್ ಸ್ವಾರ್ಥ ಅಲ್ವಾ? ನಾನು ಮಿತ್ರ ಪ್ರೀತಿಸಿರೋ ವಿಷಯ ಇಬ್ರು ಮದುವೆ ಆಗ್ಬೇಕು ಅನ್ಕೊಂಡಿದ್ದು ಗೊತ್ತಿದ್ರು ಕೂಡ ಇನ್ನು ಮಿತ್ರನೇ ಬೇಕು ಅಂತ ಅನ್ಕೊಳ್ಳೋದು ನಿನ್ ಅಕ್ಕನ್ ಸ್ವಾರ್ಥ ಅಲ್ವಾ? ನನ್ ಲೈಫ್ಗೋಸ್ಕರ ನಾನ್ ಹೋರಾಡ್ತಿದ್ರೆ, ನನ್ ಫ್ಯೂಚರ್ ಕಾಪಾಡ್ಕೊಳ್ಳೋ ಪ್ರಯತ್ನ ನಾನ್ ಮಾಡ್ತಿದ್ರೆ ಅದನ್ ಕೂಡ ನಿನ್ನಕ್ಕ ಹಾಳ್ ಮಾಡೋಕ್ ನೋಡ್ತಿದ್ದಾಳೆ. ಅದನ್ ಸ್ವಾರ್ಥ ಅನ್ನಲ್ವಾ? ನಂದು ಸ್ವಾರ್ಥ ಅನ್ನೋದಿದ್ರೆ ನಿನ್ನಕ್ಕೊಂದು ಸ್ವಾರ್ಥನೇ. ತುಂಬಾ ಚೆನ್ನಾಗಿ ಹೇಳ್ದೆ ಮನೀಷಾ. ಬೇರೆಯವ್ರ ಸ್ವತ್ತನ್ನ ಕಿತ್ಕೊಳ್ಳೋಕ್ ನೋಡೋದು ನಿನಗ್ ಸ್ವಾರ್ಥ ಅನ್ನಿಸ್ತಿಲ್ಲ. ನೀನ್ ಅಂದ್ಕೊಂಡಿದ್ನ ಸಾಧ್ಸೋಕೋಸ್ಕರ ಎಲ್ರಿಗೂ ಇಷ್ಟೊಂದು ಮೋಸ ಮಾಡ್ತಿರೋದು ನಿನಗ್ ಸ್ವಾರ್ಥನೇ ಅನ್ನಿಸ್ತಿಲ್ಲ ಅಲ್ವಾ? ಹೌದು, ಖಂಡಿತ ನಂದು ಸ್ವಾರ್ಥ ಅಲ್ಲ. ನೋಡು ಮನೀಷಾ, ನೀನು ಸಮರ್ಥನೆ ಕೊಟ್ಕೊಂಡ್ ಮಾತ್ರಕ್ಕೆ ನೀನ್ ಮಾಡಿದ್ದು ಸುಳ್ಳಾಗಲ್ಲ. ನೀನ್ ಎಷ್ಟೇ ನೀಟಾಗಿ ನಾಟಕ ಮಾಡಿದ್ರೂ ನೀನ್ ಅಂದ್ಕೊಂಡಿದ್ ಮಾತ್ರ ನಡೆಯೋದಿಲ್ಲ. ನೀನಾಡೋ ನಾಟಕದಿಂದ ಈಗೇನೋ ನೀನು ತಪ್ಪಿಸ್ಕೋಬೋದು ಅಷ್ಟೇ. ಆದ್ರೆ ಆ ನಾಟಕನೇ, ಆ ಮೋಸನೇ ನಿನ್ನ ಸುತ್ತ ಮುಳ್ಳಿನ ಪೊದೆ ಹಾಗೆ ಬೆಳೆದು ನಿನ್ನ ಯಾವತ್ತಾದ್ರೂ ಒಂದಿನ ಒಬ್ಬ ಕಳ್ಳಿ ಮೋಸಗಾತಿ ಅಂತ ಎಲ್ರಿಗೂ ತೋರ್ಸುತ್ತೆ. ನಾನು ತುಂಬಾ ಬುದ್ಧಿವಂತೆ ಭಾಗ್ಯ. ಯಾವ ಪರಿಸ್ಥಿತಿಯಿಂದ ಹೇಗ್ ತಪ್ಪಿಸ್ಕೊಳ್ಳೋದೋ, ಯಾವ ಪರಿಸ್ಥಿತಿನ ನನಗ್ ಅನುಕೂಲ ಮಾಡ್ಕೋಬೇಕೋ ನನಗ್ ಚೆನ್ನಾಗ್ ಗೊತ್ತು. ಸರಿ, ಈಗ ನಾನು ನಿಶ್ಚಿತಾರ್ಥ ಮಾಡ್ಕೊಳ್ಳೋ ಒಳ್ಳೆ ಮೂಡಲ್ಲಿದ್ದೀನಿ. ಆ ಮೂಡ್ನ ನಿನ್ ಜೊತೆ ಮಾತಾಡ್ತಾ ಹಾಳು ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಆಂಟಿ, ಬನ್ನಿ ಹೋಗೋಣ. ಮನೀಷಾ, ನೀನ್ ಹೇಳ್ತಿರೋದೇನು? ಡಾಕ್ಟರ್ ಸುಳ್ಳು ಹೇಳ್ತಾರೆ ಅಂತ ನಿನಗ್ ಮೊದ್ಲೇ ಗೊತ್ತಿತ್ತಾ? ಅವ್ರನ್ನ ಮೊದ್ಲೇ ನೀನ್ ಮ್ಯಾನೇಜ್ ಮಾಡಿದ್ಯಾ? ಮತ್ತಿನ್ನೇನು, ಅಷ್ಟು ದೊಡ್ಡ ತಪ್ಪು ಮಾಡಿ ಅಷ್ಟು ಕೇರ್ಲೆಸ್ ಆಗಿರ್ತೀನಿ ಅಂತ ಹೇಗೆ ಅನ್ಕೊಂಡೆ ಮಾಮ್? ಮತ್ತೆ ಡಾಕ್ಟರ್ ಬರ್ತಾರೆ, ಎಲ್ಲ ನಿಜ ಹೇಳ್ತಾರೆ, ಆಮೇಲೆ ನಿನ್ ಲೈಫ್ ಎಷ್ಟು ಕಷ್ಟ ಆಗುತ್ತೋ ಅಂತ ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಡಾಕ್ಟರ್ ನನ್ ಕಂಟ್ರೋಲಲ್ಲೇ ಇದ್ರು. ನಾನ್ ಹೇಳ್ದ ಹಾಗೆ ಕೇಳ್ತಾರೆ, ಅದ್ ನಂಗೆ ಗೊತ್ತು. ಆದ್ರೆ ಭಾಗ್ಯ ಎಫಿಷಿಯನ್ಸಿ ಬಗ್ಗೆನೂ ನಂಗೆ ಚೆನ್ನಾಗಿ ಗೊತ್ತು ಮಾಮ್. ಭಾಗ್ಯ ಎಂಥವ್ರನ್ನಾದ್ರೂ ತನ್ನ ಮಾತಿಂದ ಚೇಂಜ್ ಮಾಡ್ಬಿಡ್ತಾಳೆ. ತನ್ನ ಕಣ್ಣೀರಿಂದ ಮನ್ಸನ್ನ ಕರಗಿಸ್ಬಿಡ್ತಾಳೆ. ಹಾಗೆ ಈ ಡಾಕ್ಟರ್ನು ಕೂಡ ತನ್ನ ಒಳ್ಳೆತನದ ಮಾತಾಡಿ ಎಲ್ಲಿ ಚೇಂಜ್ ಮಾಡ್ತಾಳೋ ಅಂತ ಸ್ವಲ್ಪ ಭಯ ಪಟ್ಟೆ. ಆ ಡಾಕ್ಟರ್ ಎಲ್ಲಿ ಪಾರ್ಟಿ ಚೇಂಜ್ ಮಾಡ್ತಾರೋ ಅಂತ ಸ್ವಲ್ಪ ಭಯ ಆಗಿತ್ತು. ಆದ್ರೆ ನನ್ ಗುಡ್ಲಕ್ಕಿಂದ ಆ ಡಾಕ್ಟರ್ ನನ್ ಮಾತೆ ಕೇಳಿದ್ರು. ನಾನ್ ಹೇಳ್ಕೊಟ್ ಸುಳ್ಳೇ ಹೇಳಿದ್ರು. ಏನೋ ಮನೀಷಾ, ನೀನ್ ಒಂದ್ ಪಡ್ಕೊಳ್ಳೋ ಪ್ರಯತ್ನಕ್ಕೆ ಇನ್ನೊಂದ್ ಸಮಸ್ಯೆನ ತಂದ್ಕೊಳ್ತೀಯ. ಒಂದ್ ಹೆಜ್ಜೆ ಮುಂದೆ ಇಡೋ ಪ್ರಯತ್ನದಲ್ಲಿ ನೀನ್ 2 ಹೆಜ್ಜೆ ಹಿಂದೆ ಇಡ್ತೀಯ. ನಿನ್ ಪ್ರೀತಿನ ಉಳಿಸ್ಕೊಳ್ಳೋಕೆ ಹೋಗಿ ತಪ್ಪ ಮೇಲ್ ತಪ್ಪು ಮಾಡ್ತಾನೆ ಇದ್ಯಾ. ನೀನ್ ಯೋಚನೆ ಮಾಡೋ ರೀತಿ, ಇನ್ನು ನೀನ್ ಏನ್ ಮಾಡ್ಕೊಳ್ತೀಯೋ ಅಂತ ನನಗ್ ಭಯ ಆಗ್ತಿದೆ. ಅನಂತ, ಪ್ರಾಬ್ಲಮ್ ಇಂದ ಸೇವ್ ಆಗಿದೀವಿ. ಇನ್ನು ಯಾವ ಸಮಸ್ಯೆನೂ ಇಲ್ಲ. ಇನ್ನು ಇದಕ್ಕೆಲ್ಲ ಚಿಂತೆ ಮಾಡ್ಬೇಡ. ಆದ್ರೂ ಇದೆಲ್ಲ ನೋಡ್ಕೊಳ್ಳೋಕೆ ನಾವಿದೀವಲ್ಲ, ನೀನೇನು ಹೆದರೋ ಅಗತ್ಯ ಇಲ್ಲ. ಹೋಗೋಣ ಬಾ. ಕಮ್ ಆನ್ ಮಾಮ್, ಬಾ. ಏನಕ್ಕ ಇದು? ನೀನ್ ಇಷ್ಟೆಲ್ಲ ಕಷ್ಟಪಟ್ರು ಪ್ರತಿಫಲನೇ ಸಿಗದೆ ಇರೋ ಹಾಗಾಯ್ತು. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಈ ಕುಟುಂಬ ಒಂದು ಭ್ರಮೆನಲ್ಲೇ ಬದುಕ್ತಾ ಇದ್ದಾರೆ. ಅದಲ್ಲ, ಈ ಮನೆಯಲ್ಲಿ ಇಷ್ಟೆಲ್ಲ ಸಂಚು ನಡೀತಾ ಇದ್ರು, ಇಷ್ಟೆಲ್ಲ ಕುತಂತ್ರ ಮಾಡ್ತಾ ಇದ್ರು. ಅತ್ತೆ ಅವ್ರಿಗೂ ಬಾವಂಗೂ ಯಾಕಿದೆಲ್ಲ ಕಾಣಿಸ್ತಾ ಇಲ್ಲ? ಅವ್ರು ಯಾಕೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ?
ಹೇಳದ್ನಲ್ಲ ಜಾನು, ಅವ್ರ ಕಣ್ಣಿಗೆ ಸುಳ್ಳು ಅನ್ನೋ ಬಟ್ಟೆ ಕಟ್ಟಿದೆ. ಆ ಬಟ್ಟೆನ ಅವರು ಕಳ್ಚಿ ಬಿಸಾಕೋ ತನಕ ಸತ್ಯ ಅವ್ರ ಕಣ್ಣಿಗೆ ಕಾಣಲ್ಲ.